ಇಲ್ಲಿ ಪುರಸಭೆಗೆ ಬರೋ ಕಾರಣ ಏನಪ್ಪ ಅಂತಂದ್ರೆ ಇವತ್ತು ಒಂದಿಷ್ಟು ಚುಕ್ಕೋಡಿ ವ್ಯಾಪಾರಸ್ಥರು ಅವ್ರ ಅಂಗಡಿಗಳ ಮುಂದಿರುವಂಥ ಗೊಂಬೆಗಳಾಗಲಿ ಆಮೇಲೆ ಅವ್ರ ಬೋರ್ಡ್ಗಳಾಗಲಿ ಎಲ್ಲ ಅಂಗಡಿಗಳಲ್ಲ ಬರೀ ಕೆಲವೊಂದಿಷ್ಟು ಒಂದು 2-3 ಅಂಗಡಿಗಳು ಅಷ್ಟೇ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಹೋಗಿ ಬೋರ್ಡ್ ತುಂಬ್ಕೊಂಡು ಬರೋದು ಅವು ಗೊಂಬೆಗಳನ್ನ ತುಂಬ್ಕೊಂಡು ಬರ್ಬೋದು. ನೀವು ಹಿಂದೆ ಇಲ್ಲಿ ಎತ್ತದ ಟ್ರ್ಯಾಕ್ಟರ್ ನೋಡ್ಬೋದು, ಇಲ್ಲೆಲ್ಲ ಗೊಂಬೆಗಳು ತುಂಬಿದಾರೆ ಅವ್ರ. ಟ್ರಾಫಿಕ್ ಮೇಡಮ್ ಏನ್ರಿ, ಟ್ರಾಫಿಕ್ದವ್ರ PSI ಅವರಾಗಲಿ ಮತ್ತು ಚುಕ್ಕೋಡಿ ಇಟ್ಟಿತ ಸರ್ಗಳದಾರ ಒಬ್ರು ಚೀಫ್ ಆಫೀಸರ ಅವರು ಬರೀ ಅದ್ರ ಬಿದ್ದರೆ ಇವ್ರದ್ದು ಅಂಗಡಿ ಟಾರ್ಗೆಟ್ ಮಾಡತ್ತಾರ ಅಂತೇಳಿ ಇವ್ರದ್ದೊಂದು ಆರೋಪ ಐತಿ. ಯಾರೋ ಅಂಗಡಿ ಮಾಲಕರು ಅದ್ರಿ, ಏನು ರೀ ಹೆಸರು ಅವ್ರನ್ನ ಪೃಥ್ವಿರಾಜ್ ಕಾಂಬಳಿ ಅಂತೇಳಿ. ಅವ್ರ ಅಂಗಡಿಯವ್ರ ಏನಂತಾರಪ್ಪ ಅಂತಂದ್ರೆ ಸರ್ಕೆ ಬಂದು ಮುನ್ಸಿಪಾಲ್ಟಿಯವ್ರು ನಮ್ಮ ಅಂಗಡಿದಟ್ಟ ಒಯ್ತಾರು, ಉಳಿದ ಅಂಗಡಿಗಳು ಯಾವುದೂ ಒಯ್ಯೋದಿಲ್ಲ ಅಂತ ಅವ್ರದ್ದು ಆರೋಪ ಐತ್ರಿ. ಒಂದು ಅದೇ ರೀತಿ ಇವತ್ತು ಬಂದು ನೋಡ್ತೀವಿ ಅಂದ್ರೆ ಇವತ್ತು ಹಂಗೆ ಮಾಡಿದಾರೆ ಅವ್ರ. ನಮ್ಮದು ಅನ್ನೋಕೆ ಏನಪ್ಪ ಅಂತಂದ್ರೆ ಮಾಡೋದ್ರಂದ್ರೆ ರೂಲ್ಸ್ ಎಲ್ಲರಿಗೆ ಒಂದು ಮಾಡಿರಿ, ಇಲ್ಲ ಒಬ್ರಿಗೆ ಒಂದು ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ನೀವು ಹಿಂಗೆ ಮಾಡ್ಕೊತ ಹೊಂಟ್ರಿ ಅಂದ್ರೆ ನಾವು ಇಡೀ ಎಲ್ಲ ಎಷ್ಟು ಇಲ್ಲಿಗಲ್ಲ ನಿಮ್ಮ ಬ್ಯಾನರ್ ಕಟೌಟ್ಗಳು ರೋಡ್ ಮ್ಯಾಗ ಇದಾವೆ, ಅವ್ರನ್ನ ಯಾಕೆ ನೋಡೋದಿಲ್ಲ ನೀವು? ಅಂಗಡಿಗಳು ಎಷ್ಟೋ ಮರವಾಡಿ ಅಂಗಡಿ ಆಗಲಿ ಇನ್ನಷ್ಟು ಅಂಗಡಿಗಳು ಎಲ್ಲ ರೋಡ್ ಮ್ಯಾಗೆ ಇರ್ತಾವೆ. 10 ಫುಟ್ ಅಂಗಡಿ ಬಿಟ್ಟು ಹೊರಗೆ ಬಂದು ಮಟೀರಿಯಲ್ ಇಟ್ಟಿರ್ತಾವೆ, ಅವ್ರಿಗೆ ಯಾಕೆ ನೀವು ಕ್ರಮ ತಗೋದಿಲ್ಲ ಅವ್ರ ಮ್ಯಾಗ? ಮುಂದೆ ಚುಕ್ಕೋಡಿಯಾಗ ಎಷ್ಟೋ ಇಲ್ಲಿಗಲ್ ಬಿಲ್ಡಿಂಗ್ಗಳು ಅದಾವೆ, ಎಲ್ಲಾದ್ರ ವಿರುದ್ಧ ಇವತ್ತು ನಾವೇನು ಹೋರಾಟವನ್ನು ಮಾಡಾರ್ದೆವು. ನೀವು ಏನು ಇವ್ರಿಗೆ ಏನು ಒಂದು ರೀತಿ ಕಾನೂನು ತೋರಿಸಿದ್ರಲ್ಲ, ಎಲ್ಲರಿಗೂ ಒಂದು ರೀತಿ ಕಾನೂನು ತೋರಿಸ್ಬೇಕಂದ್ರೆ ನಾವು ಮನವಿ ಇದ್ವಿ. ಈಗ ನಿಮ್ಗೆ ಮುನ್ನೆಚ್ಚರಿಕೆ ಕ್ರಮ ಅಂತಂದು ಏನು ನೋಟಿಸ್ ಅದು ಕೊಟ್ಟಿಲ್ಲ? ಏನೋ ನೋಟಿಸ್ ಕೊಡೋದು ಅವ್ರನ್ನ ಏನು ಮಾಡಿದಾರಪ್ಪ ಅಂತಂದ್ರೆ ಅವ್ರ ವಸ್ತುಗಳನ್ನು ತುಂಬ್ಕೊಂಡು ಇವತ್ತು ಆ ಕಚರ ಗಾಡಿಯಾಗ ತುಂಬ್ಕೊಂಡು ಬಂದಾರ್ರಿ. ಅವೆಲ್ಲ ಕಚರ ಆಗಿ ಅದು ಹೊಲಸಾಗಿದಾವ್ರಿ ಗೊಂಬೆಗಳೆಲ್ಲ. ಇದು 3ನೇ ಸಲ 4ನೇ ಸಲ ಆಗಿದ್ರಿ. ಈಗ ಇದಕ್ಕೆ ಯಾವುದೋ ನೋಟಿಸ್ ಕೊಡೋದು ಅಚಾನಕ್ ಹೋಗಿ ಇವತ್ತು ಅಂಗಡಿಯಿಂದ ಅವ್ರದ್ದೆಲ್ಲ ತುಂಬ್ಕೊಂಡು ಬಂದವರು. ನಾವೇನದ ಎಷ್ಟೋ ಅಂಗಡಿಗಳಾಗ ಇವತ್ತು ಕ್ಯಾರಿ ಬ್ಯಾಗ್ ಬ್ಯಾನ್ ಇದ್ರು ಕ್ಯಾರಿ ಬ್ಯಾಗ್ಗಳು ಸಿಗತ್ತವು. ಎಲ್ಲ ರೀತಿ ನಡೆದ್ರು ಅವ್ರನ್ನ ಏನು ಕೇಳೋದು ನೀವು? ಬಂದು ಗರೀಬರ ಯಾರು ಇರ್ತಾರೋ ಅವ್ರ ಅಂಗಡಿಗೆ ಹೋಗಿ ಸಾಮಾನು ತುಂಬ್ಕೊಂಡು ಬರೋದ, ಶ್ರೀಮಂತರು ಬಂದ ಬಡ್ರಿಗೆ ಬಂದು ನ್ಯಾಯ ಮಾಡಬೇಡ್ರಿ ಇಷ್ಟು ನಾವು ಹೇಳೋದು.